ಹಿಂದಿ ಪರೀಕ್ಷೆಗೆ ಅಂಕ ಬದಲು ಗ್ರೇಡ್ ಎಂದಿದ್ದ ಸರ್ಕಾರಕ್ಕೆ ಹೈಕೋರ್ಟ್ನಲ್ಲಿ ಭಾರೀ ಹಿನ್ನಡೆಯಾಗಿದೆ. ಹಿಂದಿ ಭಾಷೆಗೆ ಈ ವರ್ಷ ಅಂಕ ನೀಡುವಂತೆ ನ್ಯಾಯಮೂರ್ತಿ ಇಎಸ್ ಇಂದಿರೇಶ್ ಅವರ ಪೀಠ ಮಹತ್ವದ ಆದೇಶ ನೀಡಿದ್ದಾರೆ. ಸರ್ಕಾರದ ವಾದ ತಿರಸ್ಕರಿಸಿ ಅಂಕ ನೀಡುವಂತೆ ಹೈಕೋರ್ಟ್ ಸೂಚನೆ ನೀಡಿದೆ. ಹಿಂದಿಯಲ್ಲಿ ಹೆಚ್ಚು ಮಕ್ಕಳು ಅನುತ್ತೀರ್ಣ ಅಂತ ಸರ್ಕಾರ ವಾದಿಸಿತ್ತು. ಎಲ್ಲರನ್ನೂ ಪಾಸ್ ಮಾಡೋ ಉದ್ದೇಶ ಇದ್ರೆ ಪರೀಕ್ಷೆ ಮಾಡೋದು ಯಾಕೆ ಅಂತ ಸರ್ಕಾರವನ್ನ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಅಧಿಸೂಚನೆಯಲ್ಲಿಲ್ಲದ ಗ್ರೇಡ್ ಪದ್ಧತಿ ಈಗ ಅನುಷ್ಠಾನ ಮಾಡ್ತಾ ಇದ್ದೀರಿ. ಎಲ್ಲರನ್ನೂ ಪಾಸ್ ಮಾಡಬೇಕು ಎಂದಿದ್ರೆ ಪರೀಕ್ಷೆಯನ್ನೇ ರದ್ದು ಮಾಡಿ. ನಿಯಮ ರೂಪಿಸಿದ ನಂತರ ಸೂಕ್ತವೆನಿಸಿದ ಈ ಕ್ರಮ ಕೈಗೊಳ್ಳಬಹುದು. ನಿಯಮ ರೂಪಿಸೋ ಮುಂಚೆಯೇ ಅಂಕ ಪದ್ಧತಿ ಬದಲಾವಣೆ ಸೂಕ್ತವಲ್ಲ ಅಂತ ಹೈಕೋರ್ಟ್ ತಿಳಿಸಿದೆ. ಹಿಂದಿ ಭಾಷೆಗೆ ಈ ವರ್ಷ ಅಂಕ ನೀಡುವಂತೆ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ನೀಡಿದರು. ಯಾವುದೇ ಕಾರಣಕ್ಕೂ ಮಕ್ಕಳು ಆತಂಕ ಪಡೋದು ಬೇಡ. ಹೈಕೋರ್ಟ್ ಆದೇಶದ ಬಗ್ಗೆ ನಾನು ಸಿಎಂ ಜೊತೆಗೂ ಮಾತಾಡಿದ್ದೀನಿ. ಸಿಎಂ ಜೊತೆ ಹಾಗೂ ಎಜಿ ಜೊತೆಗೂ ಮಾತಾಡ್ತೀನಿ ಅಂತ ಮಧು ಬಂಗಾರಪ್ಪ ತಿಳಿಸಿದ್ರು. ಎಲ್ಲವನ್ನ ಪರಿಶೀಲನೆ ಮಾಡಿದ ನಂತರ ತೀರ್ಮಾನ ಮಾಡ್ತೀವಿ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಕೋರ್ಟಿಂದ ಅದೇ ನಾವು ಮೊನ್ನೆ ಒಂದು ಮಗು ಕೋರ್ಟಿಂದ ಕೇಳಿರತಕ್ಕಂಥದ್ದಕ್ಕೆ ನಾವು ರಿವ್ಯೂ ಹಾಕ್ಕೊಂಡಿದ್ವಿ. ಅದನ್ನು ನ್ಯಾಯಾಲಯ ಇಲ್ಲ ಮಂಗಳವಾರ ತಗೊಳ್ತೀವಿ ಅಂತ ಹೇಳಿದರು. ಮಂಗಳವಾರ ಇವತ್ತು ತಗೊಂಡು ಇವತ್ತು ಇಲ್ಲ ಈ ಸತಿಗೆ ನೀವು ಅಂಕವನ್ನು ಮಾಡಿ ಅಂಥೇಳಿ ಮತ್ತೆ ಹೇಳಿದ್ದಾರೆ. ಸೊ ಡಬಲ್ ಬೆಂಚಲ್ಲಿ ಫಸ್ಟು ಒಂದು PILನ ಇದು ಮಾಡಿದ್ರು. ಅಲ್ಲಿ ನಮಗೆ ಕಾನ್ಫಿಡೆನ್ಸ್ ಇತ್ತು, ಪರವಾಗಿಲ್ಲ ಅಂಥೇಳಿ. ಬಟ್ ಇಲ್ಲಿ ಹೇಳಿದಾಗ ನಾವು ಅದನ್ನು ನ್ಯಾಯಾಲಯ ಏನು ಹೇಳಿದ್ದಾರೆ ಅದನ್ನು ಒಂದು ಕಡೆ ಗಮನ ತಗೊಂಡು ಅದನ್ನು ಮಾಡಬೇಕಾಗ್ತದೆ ಒಂದು ಕಡೆಗೆ. ಮತ್ತು ಇನ್ನೊಂದು ಕಡೆಗೆ ಮನೆ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಇವತ್ತಾಗಲೇ ಇಲಾಖೆ ವತಿಯಿಂದ ಅಪ್ಡೇಟ್ ಮಾಡಿ ನಾಳೆ ಸಾಯಂಕಾಲ ಒಂದು ಡಿಸ್ಕಸ್ ಮಾಡಿ ನಮ್ಮದು ಎಲ್ಲ ಬೇರೆ ಬೇರೆ ಸಿಚುವೇಶನ್ಸ್ ಇದೆ. ಯಾಕೆಂದ್ರೆ ಕನ್ನಡದ ಪರವಾಗಿ ನಾವು ಮಾಡಬೇಕು ಅಂಥೇಳಿ ನಮ್ಮ ಮಕ್ಕಳಿಗೆ ಒತ್ತಡ ಬರಬಾರ್ದು ಅಂಥೇಳಿ ನಿಟ್ಟಿನ ಮೇಲೆ ನಾವು ಮಾಡಿರ್ತಕ್ಕಂಥದ್ದು. ಈಗ ಮನೆ ಮುಖ್ಯಮಂತ್ರಿಗಳು ಅವರಿಗೆ ಜನರಲಾಗಿ ಬ್ರೀಫಿಂಗ್ ಮಾಡಿದೆ. ನಾಳೆ ಸಾಯಂಕಾಲ ಮಾತಾಡಿ ನೆಕ್ಸ್ಟ್ ಏನು ಅಂಥೇಳಿ ನಾವು ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡ್ತೇವೆ. ಹಾಸನದಲ್ಲಿ ಗಾಂಜಾ ಅಮಲಿನಲ್ಲಿದ್ದ ಯುವಕ ಪೊಲೀಸರೊಂದಿಗೆ ರಂಪಾಟ ಮಾಡಿಕೊಂಡಿದ್ದಾರೆ. ಗಾಂಜಾ ಅಮಲಿನಲ್ಲಿ ಯುವಕರು ಕಾರ್ ಡ್ರೈವ್ ಮಾಡಿಕೊಂಡು ಬಂದಿದ್ದ. ಈ ವೇಳೆ ಕಾರು ನಿಲ್ಲಿಸದೆ ಎಸ್ಕೇಪ್ ಆಗೋದಕ್ಕೆ ಯುವಕ ಯತ್ನಿಸಿದ್ದ. ಪೊಲೀಸರು ಕಾರನ್ನ ಹಿಡಿದು ತಪಾಸಣೆ ಮಾಡುವಾಗ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಮೇಲೆ ಯುವಕ ರೇಗಾಡಿದ್ದಾನೆ. ಯುವಕನ ರಂಪಾಟ ತಾಳೋದಕ್ಕಾಗದೆ ಪೊಲೀಸರು ಆತನ ಕೈಗೆ ಬಟ್ಟೆ ಕಟ್ಟಿ ಪೊಲೀಸ್ ಠಾಣೆಗೆ ಕರೆದೊಯ್ದರು. ರಾಯಚೂರಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇರೋ ಬಿಸಿಲಿನ ತಾಪಮಾನಕ್ಕೆ ಜನರು ತತ್ತರಿಸಿದ್ದಾರೆ. ಹೀಟ್ ಸ್ಟ್ರೋಕ್ ಬಗ್ಗೆ ಆರೋಗ್ಯ ಇಲಾಖೆ ಎಚ್ಚರಿಕೆ ನೀಡಿದೆ. ರಾಯಚೂರು ನಗರದ ಟ್ರಾಫಿಕ್ ಸಿಗ್ನಲ್ನಲ್ಲಿ ಶೆಲ್ಟರ್ ಇಲ್ಲದಕ್ಕೆ ವಾಹನ ಸವಾರರು ಕಂಗಾಲಾಗಿದ್ದಾರೆ. ಕಳೆದ ಬಾರಿ ಸಿಗ್ನಲ್ನಲ್ಲಿ ಶೆಲ್ಟರ್ ಹಾಕಿ ಜಿಲ್ಲಾಡಳಿತ ನೆರಳಿನ ವ್ಯವಸ್ಥೆ ಮಾಡಿತ್ತು. ಈ ಬಾರಿ ಅತಿ ಹೆಚ್ಚು ತಾಪಮಾನದ ಮಧ್ಯೆ ಶೆಲ್ಟರ್ ಹಾಕದೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ತೋರಿಸುತ್ತಿದೆ ಅಂತ ಸವಾರರು ಆರೋಪಿಸುತ್ತಿದ್ದಾರೆ. ಸಿಗ್ನಲ್ನಲ್ಲಿ ಶೆಲ್ಟರ್ ವ್ಯವಸ್ಥೆ ಮಾಡುವಂತೆ ಬೈಕ್ ಸವಾರರು ಹಲವು ಬಾರಿ ಮನವಿ ಮಾಡಿದ್ದಾರೆ. ಆದರೆ ಈವರೆಗೆ ಶೆಲ್ಟರ್ ಹಾಕದ ಅಧಿಕಾರಿಗಳ ವಿರುದ್ಧ ಸವಾರರು ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಮಳೆಯ ಅಬ್ಬರಕ್ಕೆ ಮಲೆನಾಡಿನಲ್ಲಿ ನಾನಾ ಅವಾಂತರ ಸೃಷ್ಟಿಯಾಗಿದೆ. ಕೊಪ್ಪ ತಾಲೂಕಿನ ಗಾಳಿಗಂಡಿ ಗ್ರಾಮದಲ್ಲಿ ಭಾರೀ ಗಾಳಿ ಮಳೆಗೆ 6 ಮನೆಗಳ ಮೇಲ್ಛಾವಣಿ ಹಾರಿಹೋಗಿದೆ. ಅಲಗೇಶ್ವರ ಗ್ರಾಮದಲ್ಲಿ ಮನೆ ಮೇಲೆ ಬೃಹತ್ ಮರ ಬಿದ್ದಿದ್ದು ಸದ್ಯ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಳೆ ಅವಾಂತರದಿಂದ ಹಾನಿಯಾದವರಿಗೆ ಸೂಕ್ತ ಪರಿಹಾರ ನೀಡುವಂತೆ ಮಲೆನಾಡಿಗರು ಆಗ್ರಹಿಸಿದ್ದಾರೆ. ಭಯಾನಕ ಬಿಸಿಲಿಗೆ ವಿಜಯಪುರದ ಜನ ಕಂಗಾಲಾಗಿದ್ದಾರೆ. 42 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ದು ತಾಪಮಾನ ಹೆಚ್ಚಳಕ್ಕೆ ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಆಲಮೇಲ, ಸಿಂದಗಿ, ತಾಳಿಕೋಟೆ ಭಾಗದಲ್ಲಿ 42 ಡಿಗ್ರಿಗೂ ಅಧಿಕ ತಾಪಮಾನ ದಾಖಲಾಗಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ನಿರ್ಮಾಣ ಮಾಡಲಾಗಿದೆ. ಜಿಲ್ಲಾಡಳಿತ ಸರ್ಕಾರಿ ಕಚೇರಿಯ ಸಮಯ ಸಹ ಬದಲಾವಣೆ ಮಾಡಿದ್ದು ಬೆಳಗ್ಗೆ 8 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಸಮಯ ನಿಗದಿ ಮಾಡಲಾಗಿದೆ. ತಾಪಮಾನ ಇನ್ನಷ್ಟು ಹೆಚ್ಚಾಗುವ ಹಿನ್ನೆಲೆ ಸಾರ್ವಜನಿಕರಿಗಾಗಿ ಗೈಡ್ಲೈನ್ ಹೊರಡಿಸಲಾಗಿದೆ. ಮಧ್ಯಾಹ್ನ 12 ಗಂಟೆ ನಂತರ ಹೊರಗಡೆ ಓಡಾಡೋದಕ್ಕೆ ಬ್ರೇಕ್ ಹಾಕಬೇಕಿದ್ದು ನೆರಳಿನಲ್ಲಿ ನಿತ್ಯದ ಕೆಲಸಗಳನ್ನ ಮಾಡಬೇಕು. ಹೊರಗಡೆ ಹೋಗಬೇಕಾದ ಪರಿಸ್ಥಿತಿ ಇದ್ರೆ ಕೊಡೆ, ತಲೆವಸ್ತ್ರ ಬಳಕೆಗೆ ಜಿಲ್ಲಾಡಳಿತ ಸೂಚಿಸಿದೆ. ಸೂರ್ಯನ ಪ್ರತಾಪಕ್ಕೆ ರಾಜ್ಯದ ಜನ ಕಂಗಾಲಾಗಿದ್ದಾರೆ. ಕೊಡಗಿನಲ್ಲಿ 33 ಡಿಗ್ರಿ ಸೆಲ್ಸಿಯಸ್ಗೆ ಏರಿದ್ದು ಬೆಳಗ್ಗೆ 8 ಗಂಟೆಯಿಂದಲೇ ಮನೆಯಿಂದ
ಹೊರಗಡೆ ಹೋಗೋದಕ್ಕಾಗದೆ ಜನ ಬಿಸಿಲಿಗೆ ಭಯ ಬಿದ್ದಿದ್ದಾರೆ. ಬಿಸಿಲ ತಾಪ ತಡೆಯೋದಕ್ಕಾಗದೆ ಜನ ಎಳ್ನೀರು, ಹಣ್ಣಿನ ಜ್ಯೂಸ್ ಮೊರೆ ಹೋಗಿದ್ದಾರೆ. ಮಡಿಕೇರಿಯಲ್ಲಿ 33 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ದಾಖಲಾಗಿದ್ರೆ ಕುಶಾಲನಗರ, ಪೊನ್ನಂಪೇಟೆ ಭಾಗದಲ್ಲಿ 36 ಡಿಗ್ರಿ ತಾಪಮಾನ ದಾಖಲಾಗಿದೆ. ವಿಜಯಪುರದಲ್ಲಿ ಅಕಾಲಿಕ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಭಾರೀ ಗಾಳಿ ಮಳೆಯಿಂದ ಹತ್ತಳ್ಳಿ ಗ್ರಾಮದ ರೈತ ಗೇನಪ್ಪ ಬಿರಾದರ್ ಅನ್ನೋರ ಮನೆಯ ಮೇಲ್ಚಾವಣಿ ಹಾರಿ ಹೋಗಿ ಹಾನಿಯಾಗಿದೆ. ಜಮೀನಿನಲ್ಲಿ ನಿರ್ಮಾಣ ಹಂತದ ತೋಟದ ಮನೆಯ ಮೇಲ್ಚಾವಣಿ ಮಳೆ ಗಾಳಿಗೆ ಹಾರಿ ಹೋಗಿದ್ದು ಗೋಡೆ ಕುಸಿದಿದೆ. ನಿಯಂತ್ರಣ ತಪ್ಪಿದ ಕಾರು ಹಳ್ಳಕ್ಕೆ ಬಿದ್ದ ಘಟನೆ ಬಳ್ಳಾರಿಯ ಅಂದ್ರಾಳ್ ಪ್ರದೇಶದಲ್ಲಿ ನಡೆದಿದೆ. ಕಣೇಕಲ್ಲು ಬಸ್ ನಿಲ್ದಾಣದ ಕಡೆಯಿಂದ ಅಂದ್ರಾಳ್ ಕಡೆಗೆ ವೇಗವಾಗಿ ಚಲಿಸ್ತಾ ಇದ್ದ ಕಾರು ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಬಿದ್ದಿದೆ. ಕಾರ್ನಲ್ಲಿದ್ದ ಚಾಲಕನಿಗೆ ಗಾಯ ಆಗಿದ್ದು ಸ್ಥಳೀಯರು ರಕ್ಷಣೆ ಮಾಡಿ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಅನಧಿಕೃತ ಒತ್ತುವರಿ ತೆರವು ಮಾಡಿದೆ. ದೇವನೂರು ಗ್ರಾಮದಲ್ಲಿ ಅಕ್ರಮವಾಗಿ ಶೆಡ್ ನಿರ್ಮಾಣ ಮಾಡಲಾಗಿತ್ತು. ವಾಹನಗಳ ತಂಗುದಾಣ ಹಾಗೂ ಇತರೆ ಉಪಯೋಗಗಳಿಗೆ ಜಾಗವನ್ನ ದುರುಪಯೋಗ ಮಾಡಿಕೊಳ್ಳಲಾಗಿತ್ತು. ಅಧಿಕಾರಿಗಳು ಸ್ಥಳ ಪರಿಶೀಲನೆ ವೇಳೆ ಜಾಗ ಒತ್ತುವರಿ ಮಾಡಿಕೊಂಡಿದ್ದು ದೃಢವಾಗಿತ್ತು. ಸರ್ಕಾರದ ಅಧಿಸೂಚನೆ ಹಾಗೂ ಭೂ ಸ್ವಾಧೀನಾಧಿಕಾರಿಗಳ ಪತ್ರ ಆಧಾರದ ಮೇಲೆ ತೆರವು ಕಾರ್ಯಾಚರಣೆಯನ್ನ ಮಾಡಲಾಯಿತು. ಚಾಮರಾಜನಗರದ ಉಡುತೊರೆಹಳ್ಳ ಜಲಾಶಯದ ಕೆಸರಿನಲ್ಲಿ ಸಿಲುಕಿ ರಕ್ಷಣೆ ಮಾಡಲಾಗಿದ್ದ ಕಾಡಾನೆ ಅಸ್ವಸ್ಥಗೊಂಡಿದೆ. 2 ದಿನಗಳ ಹಿಂದೆ ನೀರು ಕುಡಿಯೋದಕ್ಕೆ ಬಂದು ಕೆಸರಿನಲ್ಲಿ ಸಿಕ್ಕಾಕೊಂಡಿತ್ತು. ಅರಣ್ಯ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಕಾಡಾನೆಯನ್ನ ರಕ್ಷಣೆ ಮಾಡಿದ್ರು. ಆದರೆ ಈ ಕಾಡಾನೆ ಮೇಲೆ ಏಳೋದಕ್ಕಾಗದೆ ಅಸ್ವಸ್ಥಗೊಂಡು ಪಶುವೈದ್ಯರು ಚಿಕಿತ್ಸೆ ನೀಡಿದ್ದಾರೆ. ಸಾಕಾನೆ ಮಹೀಂದ್ರ ಮೂಲಕ ಕಾಡಾನೆಯನ್ನ ಮೇಲೆ ಏಳಿಸೋ ಪ್ರಯತ್ನ ನಡೆಸಲಾಯಿತು. ಮಂತ್ರಾಲಯದ ಅಂಗಳದಲ್ಲಿ ರಂಗೋಲಿಯಲ್ಲಿ ಗುರುರಾಯರ ಚಿತ್ರ ಮೂಡಿದೆ. ರಂಗೋಲಿ ಚಿತ್ರ ಕಲಾವಿದ ಪುನೀತ್ ಕೈಯಲ್ಲಿ ಅತಿ ದೊಡ್ಡ ರಂಗೋಲಿ ಚಿತ್ರ ಇದಾಗಿದೆ. ಇನ್ನು ಶ್ರೀ ಸುಬುಧೇಂದ್ರ ತೀರ್ಥರ ಆಶೀರ್ವಾದದೊಂದಿಗೆ ಅಕ್ಷಯ ತೃತೀಯ ಅಂಗವಾಗಿ ರಂಗೋಲಿಯಲ್ಲಿ ರಾಯರ ಚಿತ್ರ ಬಿಡಿಸಿ ವಿಶ್ವ ದಾಖಲೆ ಬರೆದಿದ್ದಾರೆ. ಮೈಸೂರಿನ ಕಲಾವಿದ ಪುನೀತ್ ತಂಡದವರು 45,000 ಚದರ ಅಡಿಯಲ್ಲಿ ಮೂಡಿದ ರಾಯರ ಚಿತ್ರ ಎಲ್ಲರನ್ನೂ ನೆಬ್ಬೆರಗಾಗುವಂತೆ ಮಾಡಿದೆ. ಚಿತ್ರದುರ್ಗದ ನಾಯಕನಹಟ್ಟಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಜಮೀನಿನಲ್ಲಿ ಅಕ್ರಮವಾಗಿ ಬೆಳೆದಿದ್ದ ಗಾಂಜಾ ಗಿಡದೊಂದಿಗೆ ಆರೋಪಿಯನ್ನು ಬಂಧಿಸಿದ್ದಾರೆ. ಜಮೀನಿನಲ್ಲಿ ಪಾಲಯ್ಯ ಎಂಬಾತ ಗಾಂಜಾ ಬೆಳೆದಿದ್ದ. ಸುಮಾರು 18 ಲಕ್ಷ ಮೌಲ್ಯದ 790 ಗಾಂಜಾ ಗಿಡವನ್ನ ಬೆಳೆದಿದ್ದ. ಇದೀಗ ಪೊಲೀಸರು 187 ಕೆಜಿ ತೂಕದ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ. ಎಸ್ಪಿ ರಂಜಿತ್ ಹನುಮಂತಪ್ಪ, ಡಿವೈಎಸ್ಪಿ ಸತ್ಯನಾರಾಯಣ್ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಎಂಎಲ್ಸಿ ನಜೀರ್ ಅಹಮದ್ ವಜಾ ಬೆನ್ನಲ್ಲೇ ಉಲಮಾ ಗುರುಗಳು ಸಿಡಿದೆದ್ದಿದ್ದಾರೆ. ಕೋಲಾರದ ಮುಳಬಾಗಿಲು ತಾಲೂಕಿನಲ್ಲಿ ಉಲಮಾ ಗುರುಗಳ ಸಭೆ ಆಯೋಜಿಸಿದ್ದು ಸಭೆಯಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ದಾವಣಗೆರೆಯಲ್ಲಿ ಒಂದೇ ಕುಟುಂಬಕ್ಕೆ ಮಂತ್ರಿ, ಸಂಸದ, ಈಗ ಶಾಸಕ ಟಿಕೆಟ್ ಅವಕಾಶ ನೀಡಿದ್ದಾರೆ. ಏನ್ ತಪ್ಪು ಮಾಡದಿದ್ರು ನಜೀರ್ ಅಹಮದ್ರನ್ನ ವಜಾ ಮಾಡಿದ್ದು ತಪ್ಪು ಅಂತ ಕಿಡಿಕಾರಿದ್ರು. ಕಾಂಗ್ರೆಸ್ ಶಿಸ್ತು ಕ್ರಮದಿಂದ ಹಿಂದೆ ಸರಿಯದೆ ಹೋದಲ್ಲಿ ಮುಸ್ಲಿಂ ಸಮಾಜದ ಜನರು ಪರ್ಯಾಯ ಆಯ್ಕೆ ಮಾಡ್ಕೋತಾರೆ. ನಮಗೆ ಕಮ್ಯುನಿಟಿ ಮೊದಲು, ಕಾಂಗ್ರೆಸ್ ನೆಕ್ಸ್ಟ್ ಅಂತ ಉಲಮಾ ಗುರುಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಮುಂದೆ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಬರೋದಿಲ್ಲ, ಪಕ್ಷೇತರ ಅಭ್ಯರ್ಥಿ ಬೆಂಬಲದಿಂದ ಸರ್ಕಾರ ಬರುತ್ತೆ ಅಂತ ಗುಡುಗಿದ್ರು. 85,000 ಮತ ಇರೋ ದಾವಣಗೆರೆಯಲ್ಲಿ ನಮ್ಮನ್ನ ಕಾಂಗ್ರೆಸ್ ಕಡೆಗಣಿಸಿದೆ. ಹೈಕಮಾಂಡ್ ಅನುಮತಿ ಪಡೆಯದೆ ಸಚಿವ ಮಲ್ಲಿಕಾರ್ಜುನ್ ಪುತ್ರ ನಾಮಪತ್ರ ಸಲ್ಲಿಸಿದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ನಜೀರ್ ಅಹಮದ್ರನ್ನ ಅಮಾನತು ಮಾಡಿದ್ದಾರೆ. ಹೈಕಮಾಂಡ್ಗೆ ಧೈರ್ಯ ಇದ್ರೆ ಸಚಿವ ಮಲ್ಲಿಕಾರ್ಜುನ್ ಮೇಲೆ ಕ್ರಮ ತಗೊಳ್ಳಿ, ನಜೀರ್ ಅಹಮದ್ಗೆ ಮತ್ತೆ ಸ್ಥಾನಮಾನ ನೀಡಿ ಅಂತ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮಾಜದ ಉಲಮಾ ಗುರುಗಳು ವಾರ್ನಿಂಗ್ ಕೊಟ್ಟಿದ್ದಾರೆ. ದಿನದಿಂದ ದಿನಕ್ಕೆ ಉಡುಪಿ ಜಿಲ್ಲೆಯಲ್ಲಿ ತಾಪಮಾನ ಹೆಚ್ಚಾಗ್ತಿದೆ. ತಾಪಮಾನ ಜನರನ್ನ ಮಾತ್ರವಲ್ಲ, ಜಲಚರಗಳಿಗೂ ಎಫೆಕ್ಟ್ ಆಗ್ತಾ ಇದೆ. ಬಿಸಿಲ ಬೇಗೆಗೆ ಸಮುದ್ರದ ನೀರಿನಲ್ಲೂ ಶಾಖ ಹೆಚ್ಚಾಗಿದೆ. ಸಮುದ್ರದ ನೀರಿನ ಉಷ್ಣಾಂಶ ಹೆಚ್ಚಳಕ್ಕೆ ಆಳ ಸಮುದ್ರಕ್ಕೆ ಮೀನುಗಳು ವಲಸೆ ಹೋಗ್ತಿವೆ. ತೀರ ಪ್ರದೇಶದಲ್ಲಿ ಮೀನು ಸಿಗದೆ ಬೋಟ್ಗಳು ವಾಪಸ್ಸಾಗಿದೆ. ಜೂನ್ 1ರಿಂದ ಜುಲೈ 31ರವರೆಗೆ ಮೀನುಗಾರಿಕೆ ಸ್ಥಗಿತ. ಮೀನುಗಾರರಿಗೆ ನಷ್ಟದ ಋತುವಾಗಿದ್ದು ಮೀನುಗಾರರು ಈ ಬಾರಿ ಕೋಟ್ಯಾಂತರ ರೂಪಾಯಿ ನಷ್ಟಕ್ಕೆ ಒಳಗಾಗಿದ್ದಾರೆ.
ಯಾದಗಿರಿ ಜಿಲ್ಲೆಯ ಶ್ರೀ ಗವಿ ಸಿದ್ದಲಿಂಗೇಶ್ವರ ಪವಿತ್ರ ಜಲಧಾರೆ ಇದೀಗ ಕಲುಷಿತಗೊಂಡಿದೆ. ಚಿಂತನಹಳ್ಳಿಯ ಪ್ರಸಿದ್ಧ ಗವಿ ಸಿದ್ದಲಿಂಗೇಶ್ವರನ ಕ್ಷೇತ್ರದಲ್ಲಿ ಶುಚಿತ್ವದ ಕೊರತೆ ಎದ್ದು ಕಾಣಿಸುತ್ತಿದೆ. ಈ ಭಾಗದ ಕೃಷಿ ಭೂಮಿ, ಜನ ಜಾನುವಾರುಗಳಿಗೆ ಈ ಹಳ್ಳದ ನೀರು ಆಸರೆಯಾಗಿದೆ. ಶ್ರೀ ಗವಿ ಸಿದ್ದಲಿಂಗೇಶ್ವರನ ದೇಗುಲಕ್ಕೆ ಬರೋ ಭಕ್ತರು ಹಳ್ಳವನ್ನ ಮಲಿನಗೊಳಿಸುತ್ತಿದ್ದಾರೆ. ಹಳ್ಳಕ್ಕೆ ನೀರಿನ ಬಾಟಲ್, ಪ್ಲಾಸ್ಟಿಕ್ ಬ್ಯಾಗ್ಗಳು, ಉಳಿದ ಅನ್ನ, ಬಟ್ಟೆ, ಸಿಕ್ಕಿದ್ದೆಲ್ಲ ವಸ್ತುಗಳನ್ನು ಬಿಸಾಕಿ ನೀರು ಕಲುಷಿತಗೊಂಡಿದೆ. ಹಳ್ಳ ಸ್ವಚ್ಛಗೊಳಿಸಿ ಈ ನೈಸರ್ಗಿಕ ಸಂಪತ್ತು ಉಳಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ಶಿವಮೊಗ್ಗದಲ್ಲಿ ವನ್ಯಜೀವಿಗಳ ಶಿಕಾರಿ ನಡೆಸ್ತಾ ಇದ್ದ ದಂಧೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ. ಹೊಸನಗರ ತಾಲೂಕಿನ ಹರತಾಳು ಗ್ರಾಮದ ಸಮೀಪದ ಮೀಸಲು ಅರಣ್ಯ ಪ್ರದೇಶದಲ್ಲಿ ನೆಲ ಬಾಂಬ್ ಬ್ಲಾಸ್ಟ್ ಮಾಡಿ ಕಾಡು ಪ್ರಾಣಿಗಳನ್ನ ಶಿಕಾರಿ ಮಾಡಲಾಗ್ತಾ ಇತ್ತು. 45 ಜೀವಂತ ನೆಲ ಬಾಂಬ್ ಸಹಿತ ಓರ್ವ ಸೆರೆ ಹಿಡಿದಿದ್ದು, ಪರಾರಿಯಾದ ಇಬ್ಬರಿಗೋಸ್ಕರ ಪೊಲೀಸರು ಬಲೆ ಬೀಸಿದ್ದಾರೆ. ಅರಣ್ಯ ಅಧಿಕಾರಿ ಅನಿಲ್ ಕುಮಾರ್, ಉಪವಲಯ ಅರಣ್ಯಾಧಿಕಾರಿ ಅನಿಲ್ ಬೆಳ್ಳಣ್ಣವರ್ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು. ಈ ವೇಳೆ 55 ವರ್ಷದ ಡಾಕಪ್ಪನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಭಾಸ್ಕರ್ ಹಾಗೂ ನಾಗರಾಜ್ ಪರಾರಿಯಾಗಿದ್ದಾರೆ. ಕಾರ್ಯಾಚರಣೆಯ ವೇಳೆ 45 ಜೀವಂತ ನೆಲ ಬಾಂಬ್ಗಳು ಹಾಗೂ ದ್ವಿಚಕ್ರ ವಾಹನ ಜಪ್ತಿ ಮಾಡಲಾಯಿತು. ಉಡುಪಿ ಜಿಲ್ಲೆಯ ಪಡುಬಿದ್ರೆಯಲ್ಲಿ ಜೀರ್ಣೋದ್ಧಾರಗೊಂಡಿರುವ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಪುನಃ ಪ್ರತಿಷ್ಠೆ, ಅಷ್ಟಬಂಧ ಬ್ರಹ್ಮ ಕಲಶಾಭಿಷೇಕ ನಡೆಯಲಿದೆ. ಏಪ್ರಿಲ್ 23ರಿಂದ ಮೇ 14ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಪುನಃ ಪ್ರತಿಷ್ಠೆ ನಡೆಯಲಿದೆ ಅಂತ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಬಂಜಾರ ಪ್ರಕಾಶ್ ಶೆಟ್ಟಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತಾಡಿದ ಪ್ರಕಾಶ್ ಶೆಟ್ಟಿ, ಇದೊಂದು ಪುರಾತನ ಇತಿಹಾಸ ಇರೋ ದೇವಸ್ಥಾನ. ನಾನು ಈ ಊರಿನ ಅಳಿಯ. ಬಹಳ ಸಂತೋಷದಿಂದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಅಂದ್ರು. ಸಂಪೂರ್ಣ ದೇವಸ್ಥಾನವನ್ನ ನವೀಕೃತಗೊಳಿಸಿ ಶಿಲಾಮಯ ಮಾಡಿದ್ದೇವೆ. ಅದ್ಭುತವಾದ ಮರದ ಕೆತ್ತನೆ ಮಾಡಲಾಗಿದೆ. ಕಳೆದ 11 ತಿಂಗಳಿಂದ ಅತ್ಯಂತ ಬಿರುಸಿನಿಂದ ಈ ಕಾರ್ಯಗಳು ನಡೆದಿದೆ. ಇಷ್ಟೊಂದು ವೇಗದಲ್ಲಿ ಕಾಮಗಾರಿ ಪೂರ್ಣಗೊಂಡಿರೋದು ವಿಶೇಷವೇ ಸರಿ. ದೇವರ ಕಾರಣಿಕದಿಂದ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯವಾಗಿದೆ. ಸುಮಾರು 30 ಕೋಟಿ ವೆಚ್ಚದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಗೊಂಡಿದೆ ಅಂತ ತಿಳಿಸಿದರು. ಬಳ್ಳಾರಿ ಸೇರಿದಂತೆ ಕಲ್ಯಾಣ ಕರ್ನಾಟಕದಲ್ಲಿ ಭರ್ಜರಿ ಬಿಸಿಲಿನ ತಾಪಕ್ಕೆ ಜನ ತತ್ತರಿಸಿದ್ದಾರೆ. ಬಿಸಿಲಿನ ಬೇಗೆಗೆ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳು ಕೂಡ ಕಂಗೆಟ್ಟಿವೆ. ಹೀಗಾಗಿ ಹಂಪಿ ಬಳಿ ಇರೋ ವಾಜಪೇಯಿ ಮೃಗಾಲಯದಲ್ಲಿ ಪ್ರಾಣಿಗಳಿಗೆ ತಂಪಾದ ವ್ಯವಸ್ಥೆ ಮಾಡಲಾಗಿದೆ. ಹುಲಿ, ಸಿಂಹ, ಚಿರತೆ, ಕೋತಿ, ಜಿಂಕೆ ಸೇರಿದಂತೆ ಇತರೆ ಪ್ರಾಣಿಗಳು ಇರೋ ಸ್ಥಳದಲ್ಲಿ ಸ್ಪ್ರಿಂಕ್ಲಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಹನಿ ನೀರಾವರಿ ಮಾದರಿಯಲ್ಲಿ ಪ್ರಾಣಿಗಳಿರೋ ಕಡೆಗಳಲ್ಲಿ ಪೈಪ್ಲೈನ್ ಹಾಕೋ ಮೂಲಕ ನೀರಿನ ಸಿಂಪಡಣೆ ಮಾಡಲಾಗ್ತಿದೆ. ಬಿಸಿಲಿನ ತಾಪದಿಂದ ಬಳಲ್ತಾ ಇರೋ ಪ್ರಾಣಿಗಳು ಕೂಲ್ ಆಗಿರೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಈರುಳ್ಳಿ ಬೆಲೆಗೂ ಹೊಡೆತ ಆಗಿದೆ. ಒಂದ್ ಕಡೆ ಹೊರದೇಶಕ್ಕೆ ರಫ್ತಾಗದೆ ಈರುಳ್ಳಿ ಬೆಳೆಗಾರರು ಕಂಗಾಲಾಗಿದ್ದು, ಮತ್ತೊಂದು ಕಡೆ ಪಂಚ ರಾಜ್ಯಗಳ ಚುನಾವಣೆಯ ಹಿನ್ನೆಲೆ ರಫ್ತು ಮಾಡಲಾಗದೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕ್ವಿಂಟಾಲ್ಗೆ ಕನಿಷ್ಠ ₹100 ಬೆಲೆ ಗರಿಷ್ಠ 600ರಿಂದ 800 ರೂಪಾಯಿಗೆ ಮಾರಾಟವಾಗ್ತಾ ಇದ್ದು, ಬೆಲೆ ಪಾತಾಳಕ್ಕೆ ಕುಸಿದು ಜನ ಕಂಗಾಲಾಗಿದ್ದಾರೆ. ಬಾಗಲಕೋಟೆ ಎಪಿಎಂಸಿಯಲ್ಲಿ ರಾಶಿ ಈರುಳ್ಳಿ ಚೀಲ ಬಿದ್ದಿದ್ದು, ಈರುಳ್ಳಿ ಹರಾಜು ನಡೆದಿದೆ. ಸಾಲ ಸೋಲ ಮಾಡಿ ಬೆಳೆದ ಬೆಳೆಗೆ ಖರ್ಚು ಮಾಡದಷ್ಟು ಬರೋದಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಾಡಿ ಬಾಡಿಗೆಗೆ ಕೊಡುವಷ್ಟು ಹಣ ವಾಪಸ್ ಬರ್ತಿಲ್ಲ. ರಾಜ್ಯದ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ಸಿಗ್ತಿಲ್ಲ. ರೈತರು ಬೆಳೆದ ಬೆಳೆಗೆ ಯೋಗ್ಯ ಬೆಲೆ ನೀಡಿ ಅಂತ ರೈತರು ಆಗ್ರಹಿಸಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ನಿಂದಾಗಿ ರಾಜ್ಯದಲ್ಲಿ ಸಮಸ್ಯೆ ಇನ್ನೂ ನಿಂತಿಲ್ಲ. ಕೋಲಾರದಲ್ಲಿ ಹೋಟೆಲ್ ಮಾಲೀಕರಿಗೆ ಮತ್ತೆ ಸಿಲಿಂಡರ್ನ ಸಮಸ್ಯೆ ಎದುರಾಗುವ ಆತಂಕ ಹೆಚ್ಚಾಗಿದೆ. ಸದ್ಯ ಅವಶ್ಯಕತೆಗೆ ತಕ್ಕಂತೆ ಹೋಟೆಲ್ಗಳಿಗೆ ಸಿಲಿಂಡರ್ ಪೂರೈಕೆ ಆಗ್ತಿದೆ. ಇರೋ ಅಡಿಗೆ ಗ್ಯಾಸ್ ಉಳಿಸಿಕೊಳ್ಳೋದಕ್ಕೆ ಹೋಟೆಲ್ ಮಾಲೀಕರು ಸರ್ಕಸ್ ನಡೆಸುತ್ತಿದ್ದಾರೆ. 4 ಸಿಲಿಂಡರ್ಗಳು ಬೇಕಾಗಿರೋ ಕಡೆ 2 ಸಿಲಿಂಡರ್ ಸರಬರಾಜಾಗ್ತಿದೆ. ಹೀಗಾಗಿ ಸೌದೆ ಒಲೆಗಳ ಜೊತೆಗೆ ಸಿಲಿಂಡರ್ ಬಳಕೆ ಮಾಡೋ ಅನಿವಾರ್ಯ ಎದುರಾಗಿದೆ. ಹೋಟೆಲ್ ಬಂದ್ ಮಾಡಿದ್ರೂ ಕೆಲಸಗಾರರಿಗೆ ಸಂಬಳ ಕೊಡಬೇಕು. ಸರ್ಕಾರ ಹೋಟೆಲ್ ಮಾಲೀಕರ ಆತಂಕ ದೂರ ಮಾಡಲಿ ಅಂತ ಹೋಟೆಲ್ ಮಾಲೀಕರು ಮನವಿ ಮಾಡುತ್ತಿದ್ದಾರೆ. ಬಂಡೀಪುರದ ಸಫಾರಿ ವೇಳೆ ಪ್ರವಾಸಿಗರಿಗೆ ಚಿರತೆಯ ದರ್ಶನ ಆಗಿದೆ. ಚಿರತೆ ಕಂಡ ಪ್ರವಾಸಿಗರು ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದಾರೆ.
ಮಹಿಳಾ ಮೀಸಲಾತಿ ಮಸೂದೆಗೆ ಕಾಂಗ್ರೆಸ್ ವಿರೋಧಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ಕಿಡಿಕಾರಿದರು. ಬಳ್ಳಾರಿ ಜಿಲ್ಲಾ ಜೆಡಿಎಸ್ ಘಟಕದಿಂದ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ಸೇರಿದ ಜೆಡಿಎಸ್ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಮಹಿಳೆಯರಿಗೆ 33% ರಾಜಕೀಯ ಮೀಸಲಾತಿ ನೀಡೋ ಮಸೂದೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದೆ. ಇದು ಮಹಿಳಾ ವಿರೋಧಿ ಧೋರಣೆ ಅಂತ ಕಾಂಗ್ರೆಸ್ನ ಮುಖಂಡರು ಆರೋಪಿಸಿದರು. ಮಹಿಳೆಯರ ರಾಜಕೀಯ ಹಕ್ಕುಗಳನ್ನು ಕಸಿದುಕೊಳ್ಳೋ ಕೆಲಸ ಕಾಂಗ್ರೆಸ್ ಮಾಡುತ್ತಿದೆ. ಮಹಿಳಾ ಮೀಸಲಾತಿ ತಕ್ಷಣ ಜಾರಿಗೆ ಬರಬೇಕು. ಇದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕನಸಾಗಿತ್ತು. ಅವರ ಅವಧಿಯಲ್ಲೇ ಮಹಿಳಾ ಮೀಸಲಾತಿಗೆ ಆದ್ಯತೆ ನೀಡಲಾಗಿತ್ತು. ಕಾರಣಾಂತರಗಳಿಂದ ನೆರವೇರಿರಲಿಲ್ಲ. ಈಗ ಇದ್ದ ಅವಕಾಶ ಕಾಂಗ್ರೆಸ್ ಪಕ್ಷ ಕಸಿದುಕೊಂಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಶ್ರೀಕೃಷ್ಣನ ಮುಂದೆ ನಾನ್ ವೆಜ್ ಇಟ್ಟು ವಿಕೃತಿ ಮೆರೆದಿದ್ದ ಹೋಟೆಲ್ ಮಾಲೀಕನಿಗೆ ತಕ್ಕ ಪಾಠ ಕಲಿಸಲಾಗಿದೆ. ಶ್ರೀಕೃಷ್ಣನ ಮುಂದೆ ಚಿಕನ್ ಇಟ್ಟು ಹೋಟೆಲ್ ಮಾಲೀಕರ ಪೋಸ್ಟರ್ ಮಾಡಿದ್ದ. ಈ ಪೋಸ್ಟರ್ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿತ್ತು. ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿದ್ದ ದೊಡ್ಡ ತೋಗೂರಿನಲ್ಲಿರುವ ರೆಸ್ಟೋರೆಂಟ್ಗೆ ಹಿಂದೂ ಜಾಗರಣಾ ವೇದಿಕೆ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು. ರೆಸ್ಟೋರೆಂಟ್ಗೆ ಮುತ್ತಿಗೆ ಹಾಕಿ ಸಿಬ್ಬಂದಿ ಹಾಗೂ ಮಾಲೀಕರನ್ನ ತರಾಟೆಗೆ ತೆಗೆದುಕೊಂಡ್ರು. ಮುಸ್ಲಿಂ ವ್ಯಕ್ತಿಯೊಬ್ಬರ ಮಾಲೀಕತ್ವದ ಮಂದಿ ರೆಸ್ಟೋರೆಂಟ್ ಇದಾಗಿದ್ದು, ಕೂಡಲೇ ಪೋಸ್ಟರ್ ಹಾಕಿದ್ದಕ್ಕೆ ರೆಸ್ಟೋರೆಂಟ್ ಮಾಲೀಕ ಕ್ಷಮೆ ಯಾಚಿಸಿದ್ರು. ಬಿಷ್ಣೋಯ್ ಗ್ಯಾಂಗ್ ಹೆಸರಲ್ಲಿ ಮಹಾರಾಷ್ಟ್ರದ ಆರ್ಟಿಒ ಅಧಿಕಾರಿಗೆ ಬೆದರಿಕೆ ಕರೆ ಮಾಡಲಾಗಿದೆ. ಬೆಂಗಳೂರಿನ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಿಸಲಾಗಿದೆ. ಮಹಾರಾಷ್ಟ್ರದ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗೆ ಪ್ರಸಾದ್ ಶಿವದಾಸ್ಗೆ ಬೆದರಿಕೆ ಹಾಕಲಾಗಿತ್ತು. ನಂತರ ಅಲ್ಲಿ 0 ಎಫ್ಐಆರ್ ಅನ್ನ ಮಹಾರಾಷ್ಟ್ರ ಪೊಲೀಸರು ದಾಖಲಿಸಿದ್ರು. ನಂತರ ಕೃತ್ಯ ನಡೆದ ಸ್ಥಳ ಆಧರಿಸಿ ಬೆಂಗಳೂರು ಸೋಲದೇವನಹಳ್ಳಿ ಪೊಲೀಸ್ ಠಾಣೆಗೆ ಪ್ರಕರಣ ವರ್ಗಾವಣೆ ಮಾಡಲಾಗಿತ್ತು. ಪ್ರಸಾದ್ ಶಿವದಾಸ್ಗೆ ಕಳೆದ 10 ವರ್ಷಗಳಿಂದ ನಕಲಿ ಪರವಾನಿಗೆ ಪಡೆದು ಕೆಲಸ ಮಾಡ್ತಾ ಇರೋ ಆಟೋ ಚಾಲಕರ ಪತ್ತೆಗೆ ಸೂಚಿಸಲಾಗಿತ್ತು. ಹಿರಿಯ ಅಧಿಕಾರಿಗಳು ಸೂಚಿಸಿದ ಮೇರೆಗೆ ಶಿವದಾಸ್ ಅವರು ಕಾನೂನು ಕ್ರಮ ಕೈಗೊಂಡಿದ್ರು. ಏಪ್ರಿಲ್ 12ರಂದು ಬೆಂಗಳೂರಿಗೆ ಆರ್ಟಿಒ ಅಧಿಕಾರಿ ಪ್ರಸಾದ್ ಶಿವದಾಸ್ ಬಂದಿದ್ರು. ಈ ವೇಳೆ ವ್ಯಕ್ತಿಯೊಬ್ಬ ಬಿಷ್ಣೋಯ್ ಗ್ಯಾಂಗ್ ಹೆಸರಲ್ಲಿ ಕರೆ ಮಾಡಿ ಬೆದರಿಕೆ ಹಾಕಿದ್ದಾರೆ. ಇದೀಗ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಪ್ರೇಮಿಗಳ ಹುಚ್ಚಾಟಕ್ಕೆ ನೆಟ್ಟಿಗರು ಫುಲ್ ಗರಂ ಆಗಿದ್ದಾರೆ. ಚಲಿಸೋ ಆಟೋದಲ್ಲಿ ರಾಜಾರೋಷವಾಗಿ ಪ್ರೇಮಿಗಳು ಕಿಸ್ಸಿಂಗ್ ಮಾಡ್ತಾ ಇರೋ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ. ನಗರದ ಕಬ್ಬನ್ ರಸ್ತೆಯಲ್ಲಿ ಈ ಹುಚ್ಚಾಟ ಮೆರೆದಿದ್ದಾರೆ. ಯಾರ ಭಯವೂ ಇಲ್ಲದೆ ಆಟೋದಲ್ಲಿ ನಡೆದ ಈ ಪ್ರೇಮದಾಟಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯುದ್ಧದ ಪರಿಣಾಮ ಇದೀಗ ಕೃಷಿ ಮಾರುಕಟ್ಟೆಗಳ ಮೇಲೂ ತಟ್ಟಿದೆ. ಅಡುಗೆ ಅನಿಲ ಕೊರತೆ, ಹೋಟೆಲ್ಗಳು ಮುಚ್ಚೋ ಪರಿಸ್ಥಿತಿ ಒಂದು ಕಡೆ ಆದರೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ವ್ಯಾಪಾರದಲ್ಲಿ ಕುಸಿತ ಉಂಟಾಗಿದೆ. ಪೂರೈಕೆ ಹೆಚ್ಚು, ಖರೀದಿದಾರರು ಕಡಿಮೆ ಆಗಿದ್ದು ವ್ಯಾಪಾರಿಗಳು ನಷ್ಟ ಅನುಭವಿಸುವಂತಾಗಿದೆ. 2 ವಾರಗಳಿಂದ ತರಕಾರಿ ದರದಲ್ಲಿ ಭಾರಿ ಕುಸಿತ ಆಗಿದೆ. ಗ್ಯಾಸ್ ಕೊರತೆಯಿಂದಾಗಿ ಹೋಟೆಲ್ಗಳು ಬಂದ್ ಆಗಿದ್ದು ತರಕಾರಿ ವ್ಯಾಪಾರವೂ ಕಡಿಮೆ ಆಗಿದೆ. ಇದರಿಂದ ಕಂಗೆಟ್ಟ ವ್ಯಾಪಾರಿಗಳು ಜೀವನ ಸಾಗಿಸೋದಕ್ಕೆ ಪರದಾಡುವಂತಾಗಿದೆ. ವ್ಯಾಪಾರ ಇಲ್ಲ, ಡೆಲ್ ಆಗಿದೆ. ಓಟುಗಳ ಸಮಸ್ಯೆ, ಗ್ಯಾಸ್ ಸಿಲಿಂಡರ್ ಪ್ರಭಾವದಿಂದ ವ್ಯಾಪಾರ ಅರ್ಧಕ್ಕರ್ಧ ಇಲ್ಲ. ವ್ಯಾಪಾರ ಬಿಸಿಲು ಸಿಕ್ಕಾಪಟ್ಟೆ ಇದೆ. 35% 40% ಡಿಗ್ರಿ ಇದೆ. ಅದರಿಂದ ಬಿಸಿಲಲ್ಲಿ ವ್ಯಾಪಾರಗಳೇ ಇಲ್ಲ, ಯಾವುದು ಇದಿಲ್ಲ. ಬರುತ್ತೆ ಎಲ್ಲ ಹೊಂಟೋಯ್ತವೆ, ಯಾವುದು ಇದಿರಲ್ಲ. ಗಿರಾಕಿಗಳು ಅಷ್ಟೊಂದು ಬರ್ತಾ ಇಲ್ಲ. ಮೊದಲಲ್ಲಿ 0.5% ವ್ಯಾಪಾರ ಇಲ್ಲ. ತುಂಬ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.